ನೋಡ್ತಾನೆ ಇದೀವಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಯಾವ್ಯಾವ ರೀತಿಯಾಗಿ ಜೈಲಿನ ಒಳಗಡೆ ಅಕ್ರಮ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲವೂ ಕೂಡ ಕುಲ್ಲಂ ಕುಲ್ಲ ಅನ್ನುವಂಥದ್ದು ನೋಡ್ತಾ ಇದ್ವಿ. ಈಗ ಮಂಗಳೂರಿನ ಸರದಿ ಅಷ್ಟೇ, ಮಂಗಳೂರಿನ ಜೈಲಿನೊಳಗೂ ಕೂಡ ಅಷ್ಟೇ, ಎಲ್ಲವೂ ಕುಲ್ಲಂ ಕುಲ್ಲ, ಎಲ್ಲವೂ ಸಿಗುತ್ತೆ ಅಲ್ಲಿ. ಮಂಗಳೂರು ಜೈಲಿನಲ್ಲೂ ಇದೆಯಾ ಗಾಂಜಾ ಗಮ್ಮತ್ತು ಅನ್ನುವಂಥ ಪ್ರಶ್ನೆ. ಜೈಲಿನಲ್ಲಿ ಇರುವಂಥವ್ರಿಗೆ ಸಪ್ಲೈ ಆಗಿದೆಯಾ ಗಾಂಜಾ ಪ್ಯಾಕೆಟು? ನಾವು ನೋಡ್ತಾ ಇದ್ವಲ್ಲ, ಪರಪ್ಪನಗರ, ಶಿವಮೊಗ್ಗ, ಬೆಳಗಾವಿ, ಈ ರೀತಿಯಾಗಿ ಕಲಬುರಗಿ ಸೇರಿದಂತೆ ಸಾಕಷ್ಟು ಜೈಲುಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾರ್ಕೊಳ್ಳುವಂಥ ರೀತಿಯಲ್ಲಿ ಅಲ್ಲಿನ ಸಿಬ್ಬಂದಿ ರೆಡಿಯಾಗಿದ್ದಾರೆ ಅನ್ನುವಂಥ ರೀತಿಯಾದಂಥ ಮೆಸೇಜ್ ಪಾಸ್ ಆಗ್ತಾ ಇತ್ತು. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಮಂಗಳೂರಿನಲ್ಲೂ ಕೂಡ ಹಂಗೆ ಇದೆ ಪರಿಸ್ಥಿತಿ. ಹಾಗಾಗಲೇ ಜೈಲಿನ ಒಳಗಡೆ ಗಾಂಜಾ ಪ್ಯಾಕೆಟನ್ನು ಥ್ರೋ ಮಾಡ್ತಾರೆ, ಅಂದರೆ ಎಸಿತಾರೆ. ಜೈಲು ಕಾಂಪೌಂಡ್ ಒಳಗಡೆ ಕವರ್ ಎಸೆದ ಯುವಕರು ಎಸೆದಂಥ ಕವರ್ನಲ್ಲಿ ಗಾಂಜಾವಿದ್ದ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಯುವಕರು ಕವರ್ ಬಿಸಾಡುವಂತ ದೃಶ್ಯ ಕಾರಿನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊರಗಡೆಯಿಂದ ಎಸಿತಾರೆ ಒಳಗಡೆಗೆ ಅಂದ್ರೆ ಅದರಲ್ಲಿ ಬೇರೆ ಏನಾದರೂ ಇರುತ್ತಲ್ಲ, ಅಕ್ರಮವಾಗಿರುವಂಥದ್ದೇ ಎಸೆದಿರ್ತಾರೆ. ಒಂದು ಮೊಬೈಲ್ನಾದ್ರೂ ಎಸೆದಿರ್ಬೋದು, ಗಾಂಜಾನಾದ್ರೂ ಎಸೆದಿರ್ಬೋದು. ಮಂಗಳೂರಿನ ಮಾಜಿ ಮೇಯರ್ ಕವಿತಾ ಸನಿಲ್ ಕಾರ್ನಲ್ಲಿ ಸೆರೆಯಾಗಿರುವಂಥದ್ದು ಇದು. ನಂಬರ್ ಪ್ಲೇಟ್ ಇಲ್ಲದ ದ್ವಿಚಕ್ರ ವಾಹನದಲ್ಲಿ ಬಂದು ಕೃತ್ಯವನ್ನ ಎಸಗಲಾಗಿದೆ. ಹಾಡಾಗಲೇ ಕೃತ್ಯ ನಡೆದರೂ ಕೂಡ ಜೈಲು ಅಧಿಕಾರಿಗಳು ಮೌನ. ಅವ್ರ ಸಪೋರ್ಟ್ ಇಲ್ದಲೇ ನಡೆಯುತ್ತಾ ಇಷ್ಟೆಲ್ಲ? ಅವ್ರ ಸಪೋರ್ಟ್ ಇದ್ದೇ ಇದೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ಅನುಮಾನಗಳು ಕೇಳಿ ಬರ್ತಾ ಇದೆ. ಜೈಲಾಧಿಕಾರಿಯಿಂದ ಚಹಾಪುಡಿ ಅಂತ ಹಾರಿಕೆ ಉತ್ತರವನ್ನ ಕೊಡಲಾಗ್ತಾ ಇದೆ. ಜೈಲಾಧಿಕಾರಿ ವಿರುದ್ಧ ಶಾಸಕ ವೇದವ್ಯಾಸ್ ಕಾಮತ್ ಗರಂ ಆಗಿದ್ದಾರೆ. ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನೋಡಿ. ನಂಬರ್ ಪ್ಲೇಟ್ ಇಲ್ಲದಂತಹ ಗಾಡಿ ಅದು, ಅದರಿಂದ ಬಂದ್ರು, ಎಸೆದ್ರು, ಸೀದಾ ಮೇಲೆ ಎಸೆದ್ರು, ಥ್ರೋ ಎಸ್ಬಿಟ್ಟು ಹೋದ್ರು. ಅಲ್ಲಿ ಯಾವನ್ಗೋ ಹೇಳಿರ್ತಾರೆ ಹಿಂಗೆ ಬಂದು ಎಸ್ದೋಗಿರ್ತೀವಿ ಅಂತ. ಅಂದರೆ ಹಿಂಗೆ ಎಸ್ದೋಗ್ತೀವಿ ನೀವು ತಗೊಳ್ಳಿ ಅಂತ ಹೇಳ್ತಾರೆ ಅಂದರೆ ಒಳಗಡೆ ಫೋನು ಕೂಡ ಯೂಸ್ ಆಗ್ತಾ ಇರುತ್ತೆ ಅಂತ ಅರ್ಥ. ನಾವು ಇಷ್ಟೊತ್ತಿಗೆ ಬರ್ತೀವಿ, ಇಷ್ಟೊತ್ತಿಗೆ ಬಂದು ಎಸ್ದಿರ್ತೀವಿ, ಎಸ್ದಿರುವಂಥದ್ದನ್ನ ತೆಗೆದುಕೊಳ್ಳಿ, ಕವರ್ನಲ್ಲಿ ಎಸ್ದೋಗಿರ್ತೀವಿ ಅಂತ ಹೇಳಿರ್ತಾರಲ್ಲ, ಅಲ್ಲಿ ಯಾವನ್ಗೋ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಲ್ಲಿ ಯಾವನ್ಗೋ ಇನ್ಫಾರ್ಮೇಶನ್ ಹೆಂಗೋಗುತ್ತೆ? ಫೋನ್ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ. ಸರಿಸುಮಾರು 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ 2 ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ 2 ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಾಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು, ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಈಗ ಸದ್ಯ ನಾನು CCTV ಫುಟೇಜನ್ನು ನೋಡ್ತೀನಿ. ಅಲ್ಲಿ ಎತ್ಕೊಂಡು ಹೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ. ಅವನ ಹೆಸರು ಫೈಂಡ್ ಔಟ್ ಮಾಡಿಕೊಂಡು ಅವನಿಗೆ ಬರ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಅವನ ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ. ಎಂಥ ರಫೀಕ್ ಅನ್ನೋ ಇದೆ, ಇನ್ನೂ ಕಂಪ್ಲೇಂಟ್ ನೋಡ್ತೀನಿ ಯಾರು ಹೋಗಿದ್ದಾರೆ ಅಂತೇಳಿ. ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ, ಅವನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಮ್ಮಲ್ಲಿ KSFC ಪೊಲೀಸ್ನವರು ಇದ್ದಾರೆ. ಅವ್ರನ್ನೆಲ್ಲ ಹೊರಗಡೆ ನಮ್ಮ ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ. ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬ ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನಿಗೇನಾಗಿದೆ, ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ. ಅವನು ಕೈದಿ, ಅವನು ಒಳಗಡೆ ಇದ್ದವನು ಅಲ್ಲ. ಇದೇ ಮೊದಲು ಬಿಸಾಕ್ತಾ ಇರ್ತಾರೆ, ಬಿಸಾಕಿದ್ದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಹಾಕ್ತಾನೆ ಇದ್ದೀವಿ. ಅವರು ಕಣ್ಣು ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ, ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ನಾವು ಕೊಡ್ತೀವಿ. ಅವ್ರು ಎಕ್ಸ್ಟ್ರಾ ಮಾಡ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ಅದನ್ನು ನೋಡಿ ಚೆಕ್ ಮಾಡ್ತಾರೆ. ಇವರು ಒಂದು ನಿಮಿಷ ಅದನ್ನು ಪೂರ ತನಿಖೆ ಮಾಡಲಿಕ್ಕೆ, ನಮ್ಮ ತಪಾಸಣೆ ಮಾಡಲಿಕ್ಕೆ ಬಿಡಿ. ನಾನು ಅಲ್ಲಿ ಹೋಗಿ ನೋಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಡ್ತಾ ಇದ್ದೀನಿ. ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು. ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ, ಅಫೀಮು, ಇನ್ನಿತರ ಅಮಲು ಪದಾರ್ಥಗಳು ಜೈಲಿನ ಕಾಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ, ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ದಿನನಿತ್ಯ ಈ ರೀತಿಯ ಘಟನೆಗಳು ನಡೀತಾ ಇದೆ. ಈ ಘಟನೆಗಳು ನಡೆದ ನಂತರ ಪೊಲೀಸ್ ಇಲಾಖೆ ಮತ್ತು ನಮ್ಮ ಬಂದಿಖಾನೆ ಇಲಾಖೆಯವರು ಒಂದು 2 ಸಿಬ್ಬಂದಿಗಳನ್ನು ಅಲ್ಲಿ ಹೊರಗಡೆ ನೇಮಿಸ್ತಾರೆ. ನೇಮಿಸಿದ ನಂತರ ಸಿಬ್ಬಂದಿಗಳಲ್ಲಿ ಕೂತಿರುವಾಗಲೇ ಬಂದು ಬಿಸಾಡುವಂಥ
ಪ್ರಕ್ರಿಯೆಗಳು ನಡೀತಾ ಇದೆ ಅಂತೇಳಿ ಆದರೆ ಈ ಕೈದಿಗಳು ಎಷ್ಟರ ಮಟ್ಟಿಗೆ ತಮ್ಮ ಅಟ್ಟಹಾಸವನ್ನು ಮರೆದಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ನೋಡ್ತಾ ಇದ್ವಿ, ಬರ್ತಾರೆ, ಕಾಂಪೌಂಡ್ ನ ಒಳಗಡೆ ಎಸೆಯುವಂತ ಪ್ರಯತ್ನವನ್ನು ಮಾಡ್ತಾರೆ, ಎಸ್ದು ಕೂಡ ಹೋಗ್ತಾರೆ. ಅದೇನೋ ಅವರು ಕವಿತಾ ಅವರ ಒಂದು ಕಾರ್ನಲ್ಲಿ ಸೆರೆ ಆಯ್ತು. ಅಕಸ್ಮಾತ್ ಅದು ಸೆರೆ ಆಗಿಲ್ಲ ಅಂದ್ರೆ ಎಷ್ಟು ದಿನಗಳಿಂದ ಇದೇ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಭದ್ರತೆ ಇದೆ ಆ ಒಂದು ಜೈಲಿಗೆ ಅನ್ನುವಂಥದ್ದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುವಂಥದ್ದು. ಎಸ್ತಿದ್ಯಾರು, ಯಾರಿಗೆ ಅದು ತಲುಪಿರುವಂಥದ್ದು, ಮತ್ತೆ ಜೈಲಾಧಿಕಾರಿಗಳ ಶಾಮೀಲ್ದಲ್ಲೇ ಇದ್ಯಾವುದು ಕೂಡ ನಡೆಯುವಂಥದ್ದಲ್ಲ. ಈಗ ಅದಕ್ಕೆ ಏನಾದರೂ ಮೇಲಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಹೇಗೆ? ಪೃಥ್ವಿ, ಮಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಈ ರೀತಿಯ ಘಟನೆ ಇದು ಇವತ್ತು ನಿನ್ನೆದಲ್ಲ. ಯಾಕಂದ್ರೆ ಸಾಕಷ್ಟು ಸಮಯಗಳಿಂದ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. ಮಂಗಳೂರಿನ ಜೈಲೊಳಗೆ ಡಬಲ್ ಮರ್ಡರ್ ಆಗಿದೆ. ಪೊಲೀಸರು ರೈಡಿಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಮತ್ತು ಅಲ್ಲಿ ಗಾಂಜಾ, ಡ್ರಗ್ಸ್ ಮುಂತಾದ ಮಾರಕಾಯುಧಗಳು ಸಿಗೋದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಇದೀಗ ಅಂತಹ ಕುಖ್ಯಾತಗಳ ಪಟ್ಟಿಗೆ ಇದೊಂದು ಸೇರಿರುವಂಥದ್ದು. ಯಾಕಂದ್ರೆ ಈ ದೃಶ್ಯ ಮಂಗಳೂರಿನ ಮಾಜಿ ಮೇಯರ್ ಕವಿತಾ ಸನಿಲ್ ಅವರ ಕಾರ್ನ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥದ್ದು. ಮಧ್ಯಾಹ್ನವೇ ಬೈಕ್ನಲ್ಲಿ ಬಂದಂತಹ ಇಬ್ಬರು ಆ ಕಾಂಪೌಂಡ್ ಒಳಭಾಗಕ್ಕೆ ಒಂದು ಪ್ಲಾಸ್ಟಿಕ್ನಲ್ಲಿ ವಸ್ತುಗಳನ್ನು ಎಸೆಯುತ್ತಾರೆ. ಇದು ಗಾಂಜಾ ಅಂತ ಬಹಳಷ್ಟು ಶಂಕೆ ಇರುವಂಥದ್ದು. ಈಗಾಗಲೇ ಜೈಲಾಧಿಕಾರಿಗಳು ಹೇಳೋ ಪ್ರಕಾರವಾಗಿ ರಫೀಕ್ ಎಂಬ ಖೈದಿಗೆ ಈ ವಸ್ತುಗಳನ್ನು ಎಸೆದಾಗಿತ್ತು ಅನ್ನೋದು ಹೇಳಿರುವಂಥದ್ದು. ಈ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿರುವಂಥದ್ದು. ಸುಮಾರು 10 ರಿಂದ 15 ಫೀಟ್ ಎತ್ತರದಲ್ಲಿ ಗೋಡೆ. ಹೋಗ್ತೀನಿ. ನಮ್ಮ ಜೊತೆ ಈಗ ಮಾಜಿ ಮೇಯರ್ ಆಗಿರುವಂತಹ ಕವಿತಾ ಸನಿಲ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಯಾವತ್ತಾಗಿದ್ದು? ಇದು ನಿನ್ನೆ ಮಧ್ಯಾಹ್ನ ಆಗಿರುವಂತದ್ದು. ಓಕೆ. ಬಟ್ ಇದೇನು ಹೊಸದಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ನಾನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂತ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಆಗಿತ್ತು. ಆದ್ರೆ ಪೊಲೀಸ್ ಇಲಾಖೆ ಆಗ್ಬೋದು, ಜೈಲಿನ ಒಳಗಿರುವ ಅಧಿಕಾರಿಗಳೇನು ಅಂತ ಹೇಳಿದ್ರೆ ಇದನ್ನ ಗಾಳಿಗೆ ತೂರಿದ್ರು. ಅಂದ್ರೆ ನಾನು ಅವರನ್ನು ಈ ಹಿಂದೆ ಕೂಡ ನಾನು ಹಿಡಿದು ಅವರನ್ನು ನನ್ನ ಕೈಯಿಂದವರು ಮತ್ತೆ ಓಡಿ ಹೋದದ್ದು ಲಾಸ್ಟ್ ಟೈಮ್ಸ್. ಅಂದ್ರೆ 2017 ವಿಷಯ ಹೇಳುವಂತದ್ದು ನಾನು. ಆವಾಗ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ಇಲ್ಲ ಇಲ್ಲಿ ಕ್ಯಾಮರಾದಲ್ಲಿ ಏನ್ ರೆಕಾರ್ಡ್ ಆಗಿಲ್ಲ, ಏನು ಬಿಸಾಡಿಲ್ಲ, ಹಾಗೆ ಹೀಗೆ ಹೇಳಿದ್ರು. ಬಟ್ ಹಂಗಾದ್ರೆ ನಂಬಿರ್ಲಿಲ್ಲ, ನನ್ನ ಮಾತು ನಂಬಿರ್ಲಿಲ್ಲ. ನಾನು ಅವನನ್ನು ಹಿಡ್ದಿದೆ. ನಾನು ತುಂಬಾ ದೂರ ತನಕ ಓಡಿ ನನ್ನ ಕೈಯಿಂದ ಅವನು ಕೈಯನ್ನು ಅವನು ಹಿಡ್ದು ಅದ್ರ ನಂತರ ಅವನು ನನ್ನ ಕೈಯಿಂದ ಎಳ್ಕೊಂಡು ಹೋದದ್ದು ಅವ್ರು ಲಾಸ್ಟ್ ಟೈಮ್ ಇದೇ ರೀತಿ 2 ವೀಲರ್ ಅಲ್ಲಿ. ಬಟ್ ಈ ಸಲ ಏನು ಅಂತ ಹೇಳಿದ್ರೆ ಅವರು ಕ್ಯಾಮರಾ ಇಲ್ಲ ಅಂತ ಹೇಳಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ನನ್ನ ಟಿವಿಯಲ್ಲೇ, ನನ್ನ ಕಾರಲ್ಲೇ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಇದು ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ ಇಂಟೆನ್ಷನಲಿ ಹಿಡಿಯುವಂತ ಪ್ರಯತ್ನ ಮಾಡ್ಲೇಬೇಕು ಅಂತ ಮಾಡಿರುವಂತದ್ದು ಅಥವಾ ಆಕಸ್ಮಿಕವಾಗಿ ಸರಿ ಆಗಿದೆ? ಹಾಗೆಲ್ಲ ನಾನು ಆಕ್ಚುಲಿ ಮಧ್ಯಾಹ್ನ ಊಟ ಆಗಿ ಆ ರೋಡ್ ಅಲ್ಲಿ ಹೋಗ್ತಾ ಇರುದು. ಅದು 2017 ಅಲ್ಲಲ್ಲ. ಸೊ ಇದು ನಾನು ಮಧ್ಯಾಹ್ನ ಊಟ ಆಗಿ ಆ ರೋಡ್ ಅಲ್ಲಿ ನಾನು ವಾಪಸ್ ಹೋಗ್ತಾ ಇರುವಂತದ್ದು. ಹೋಗುವಾಗ ನಾನು ನೋಡಿದ್ದು ಅಂದ್ರೆ ನನ್ಗೆ ಡೌಟ್ ಬಂತು. ಯಾಕಂತ ಹೇಳಿದ್ರೆ ಅದರಲ್ಲಿ ನಂಬರ್ ಪ್ಲೇಟ್ ಸಹ ಇಲ್ಲ. ನಂಬರ್ ಪ್ಲೇಟ್ ಇತ್ತು ಬಟ್ ಅದ್ರಲ್ಲಿ ಯಾವುದೇ ನಂಬರ್ ಇಲ್ಲ. ಮತ್ತೆ ಪೊಲೀಸ್ ಒಬ್ಬ ಪೇದೆ ಸಹ ಅಲ್ಲೇ ಕೂತಿದ್ದಾನೆ. ಇದೇನು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ನಮ್ಗೆ ಮಾಧ್ಯಮದವರಾಗ್ಲಿ ನಮಗೆ ಆಗ್ಲಿ ನಾವಿದನ್ನು ಮಾಡ್ತೇವೆ ಅಲ್ಲದೆ ಇದು ಪೊಲೀಸ್ ಇಲಾಖೆಗೆ ಅಥವಾ ಜೈಲಿನ ಇರುವಂತ ಅಧಿಕಾರಿಗಳಿಗೆ ಇದೆಲ್ಲ ಗೊತ್ತಿದ್ದೇ ರಾಜಾರೋಷವಾಗಿ ಹಾಡು ಹಗಲೇ ಇದು ನಡೀತಾ ಇದೆ. ನಾಳೆ ಇದೇ ರೀತಿ ಒಂದು ಬಾಂಬ್ ಬಿಸಾಡ್ತಾರೆ ಅಥವಾ ಏನೋ ಒಂದು ಚಾಕು ಅದು ಇದು ಏನೋ ಎಲ್ಲ ಹಾಕ್ತಾರೆ. ಸೊ ಇವರೇ ಇದಕ್ಕೆಲ್ಲ ಇದೊಂಥರ ಬೇಲಿನೇ ಎದ್ದು ಹೊಲ ಮೇಯ್ದಂಗ್ ಆಗ್ಬಿಟ್ಟಿದೆ. ಆದ್ರೆ ಆ ಜೈಲಾಧಿಕಾರಿಗಳ ಮಾತನ್ನ ಕೇಳ್ತಾ ಇದ್ವಿ. ಅವ್ರು ಹೇಳ್ತಾರೆ ಚಹಾ ಪುಡಿ ಅನ್ನುವ ರೀತಿಯಲ್ಲಿ ಸಬೂಬನ್ನ ಕೊಡ್ತಾರೆ ಅಂದ್ರೆ ಏನರ್ಥ? ಭದ್ರತಾ ವೈಫಲ್ಯನೂ ಕೂಡ ಒಪ್ಕೊಳ್ತಾ ಇಲ್ಲ ಅವರು. ಅದಕ್ಕೆ ನಾನು ಹೇಳಿದೆ, ಸಿದ್ದರಾಮಯ್ಯರ ಸರ್ಕಾರ ಮತ್ತೆ ಏನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇದ್ದಾರಲ್ಲ ಅವರಿಗೆ ಇಷ್ಟೊಂದು ಗತಿಗೇಡು ಬಂದಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಬೇಕಿದ್ರೆ ಇಲ್ಲಿ ಜೈಲಿನಲ್ಲಿ ಇರುವಂತಹ ಕೈದಿಗಳಿಗೆ ಇವರಿಗೆ ಚಹಾ ಹುಡಿ ಕೊಡ್ಲಿಕ್ಕೆ ಗತಿ ಇಲ್ಲದಿದ್ರೆ ನಾವು ಕೊಡ್ತೇವೆ. ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅವರಿಗೆ ಕೊಡ್ತೇವೆ, ಫ್ರೀಯಿಂದ ನಮ್ಮ ಲೆಕ್ಕದಲ್ಲಿ ಕೊಡ್ತೇವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಈ ಪರಮೇಶ್ವರ್ ಇದ್ದಾರೆ ಹೋಮ್ ಮಿನಿಸ್ಟರ್, ಅವರನ್ನ ಕೇಳ್ಬೇಕು. ಯಾಕಂತ ಹೇಳಿದ್ರೆ ಇದು ಚಾಕ್ ಪುಡಿ ಕೊಡುವಷ್ಟು ಇವರಿಗೆ ಯೋಗ್ಯತೆ ಇಲ್ಲ ಅಂತ ಅವ್ರು ಹೇಳುವ ಆ ರೀತಿ ಉತ್ತರ. ಅದು ಯಾವ ಪುಡಿ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಇವರು ಈ ರೀತಿಯ ಒಂದು ಬೇಜವಾಬ್ದಾರಿಯುತವಾದಂತ ಮೇಡಮ್, ಈಗ ನೀವು ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು, ಹಾಗೆ ವೇದವ್ಯಾಸ್ ಕಾಮತ್ ಅವರು ಶಾಸಕರು, ನೀವೆಲ್ಲ ಕಂಪ್ಲೇಂಟ್ ಮಾಡಿದ್ಮೇಲೆ ಇದು ಉನ್ನತ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ? ಏನಾದ್ರೂ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದಾರಾ ಅಥವಾ ಎಲ್ಲರೂ ಕೂಡ ಸೈಲೆಂಟ್ ಆಗ್ಬಿಟ್ಟಿದಾರಾ? ಅದು ಏನು ಅಂತ ಹೇಳಿ ನೋಡಿ, ಈಗ ಇನ್ನು ಆಗಿದೆ. ಯಾಕಂತ ಹೇಳಿದ್ರೆ ಈಗ ಅವ್ರಿಗೆ ಗೊತ್ತಿಲ್ಲ. ನಾನು ಈ ರೀತಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆದದ್ದು ನನ್ನ ಹತ್ರ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಏನೋ ನಾವು ಹೇಳ್ತೇವೆ ಅಂತ ಹೇಳಿ ತಿಳ್ಕೊಂಡ್ರು.
ಸೊ ಇದಂತ ಹೇಳಿದ್ರೆ ಇವರು ಬೇಕು ಅಂತ ಎಲ್ಲರಿಗೂ ಗೊತ್ತಿದ್ದೇ ಮಾಡುದು ಇದು. ಓಕೆ ಓಕೆ, ನೋಡೋಣ ಕವಿತಾ ಸನಿಲ್ ಅವರೇ, ನೀವು ಅದಕ್ಕೆ ಪ್ರೂಫ್ ಸಮೇತ ಅಂದರೆ ದಾಖಲೆಯನ್ನು ಕೂಡ ಕೊಟ್ಟಿದ್ದೀರಾ. ಎಷ್ಟು ಮಟ್ಟಿಗೆ ತನಿಖೆಯಾಗಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಜೈಲಧಿಕಾರಿಗಳು ಇದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕೊಡ್ತಾರಾ ಅಥವಾ ಅದನ್ನು ಅಲ್ಲಿಗೆ ಮುಚ್ಚಾಕ್ಬಿಡ್ತಾರಾ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.